ಕಳೆದ 4 ತಿಂಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸೈಬರ್ ಅಪರಾಧಗಳ ಸಂಬಂಧಪಟ್ಟಂತೆ ಒಟ್ಟು 12 ಕೇಸನ್ನು ನಾವು ಸೇಂಟ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ. ಇದೆಲ್ಲ ಕೇಸುಗಳಲ್ಲಿ ಸುಮಾರು 2,07,00,000 ಅಷ್ಟು ಹಣ ವಂಚನೆ ಆಗಿತ್ತು. ಆ ಹಣ 2 ಕೋಟಿ ಪೈಕಿ ನಾವು ಒಟ್ಟು 1,89,00,000 ಅಷ್ಟು ಹಣವನ್ನು ಸಾರ್ವಜನಿಕರಿಗೆ ನಾವು ನೊಂದವರಿಗೆ ವಾಪಸ್ ಕೊಡೋದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇದರಲ್ಲಿ ಪ್ರಮುಖವಾದ ಕೇಸಸ್ ಹೇಳಬೇಕಾದ್ರೆ ಒನ್ ನೇಷನ್ ಒನ್ ಕಾರ್ಡ್ ಅಂತ ಒಂದು ಕೇಸ್ ಆಗಿರುತ್ತದೆ. ಅದರಲ್ಲಿ ಕೆಲವು ಅಭ್ಯರ್ಥಿಗಳಿಗೆ ನಾವು ಆನ್ಲೈನ್ ಟ್ರೈನಿಂಗ್ ಕೊಡ್ತೀವಿ, ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಸುಮಾರು 6,000 ಅಭ್ಯರ್ಥಿಗಳಿಂದ ಹಣ ಪಡೆದು ಅದು ವಂಚನೆ ಆಗಿರುತ್ತದೆ. ಈ ಕೇಸನ್ನು ಭೇದಿಸಿ ಡಿಟೆಕ್ಟ್ ಮಾಡಿ ಅದರಲ್ಲಿ ಒಟ್ಟು 95,75,548 ರೂಪಾಯಿ ಅಷ್ಟು ವಂಚನೆ ಆಗಿರುತ್ತದೆ. ಅದರಲ್ಲಿ 70 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ನಾವು ಬ್ಯಾಂಕ್ ಖಾತೆ ಫ್ರೀಸ್ ಎಲ್ಲ ಮಾಡಿಸಿ ಅದು ಮರಳಿ ಅಭ್ಯರ್ಥಿಗಳಲ್ಲಿ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಮತ್ತು ಇದೇ ರೀತಿ ಈ ಸ್ಟೋರ್ ಕಂಪನಿ ಅಂತ ಕಂಪನಿಯನ್ನು ಫ್ರ್ಯಾಂಚೈಸಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಆಲ್ಮೇಲ್ ತಾಲೂಕಿನ ಒಬ್ಬ ವ್ಯಾಪಾರಸ್ಥರಿಂದ 29,40,000 ರೂಪಾಯಿಗಳನ್ನು ವಂಚನೆ ಮಾಡಿರ್ತಾರೆ. ಅದರಲ್ಲಿ ಸಹ ಈ ಆರೋಪಿಗಳನ್ನು ಡೆಲ್ಲಿಯಲ್ಲಿ ಹೋಗಿ ಅಲ್ಲಿಂದ ನಾವು ದಸ್ತಗಿರಿ ಮಾಡಿ ಮತ್ತು ಮುಂದಿನ ಪ್ರಕ್ರಿಯೆ ನಡೆಸಿ ಒಟ್ಟು 29,40,000 ಟೋಟಲ್ ಅಮೌಂಟನ್ನು ನಾವು ನೊಂದವರಿಗೆ ವಾಪಸ್ ಕೊಟ್ಟಿದ್ದೀವಿ. ಇದೇ ರೀತಿ ಇನ್ನೊಂದು ಕೇಸಲ್ಲಿ ಇಂಡಿಯಲ್ಲಿ ನಮ್ಮ ಜಮೀನಿಯಲ್ಲಿ ಹೈಟೆಕ್ ವರ್ಟಿಕಲ್ ಫಾರ್ಮಿಂಗ್ ಪಾಲಿಹೌಸ್ ಮಾಡಿಕೊಡ್ತೀವಿ ಅಂತ ಹೇಳಿ ಸುಮಾರು ಒಬ್ಬ ರೈತರಿಗೆ 2,20,00,000 ಅಷ್ಟು ವಂಚನೆ ಆಗಿರುತ್ತದೆ. ಈ ಕೇಸಲ್ಲಿ ಆರೋಪಿಗಳನ್ನು ನಾವು ಪತ್ತೆ ಮಾಡಿದ್ದೀವಿ. ಇವರ ಮೇಲೆ ಬೇರೆ ಬೇರೆ ಕೇಸಸ್ ಆಗಿವೆ. ಮಹಾರಾಷ್ಟ್ರ ರಾಜ್ಯದಿಂದ ಮುಂಬೈದಿಂದ ಇವರಿಗೆ ಕರ್ಕೊಂಡು ಬಂದು 4 ಜನರಿಗೆ ಕರ್ಕೊಂಡು ಬಂದು ಈ ಕೇಸಲ್ಲಿ ಸಹ ಒಟ್ಟು ಟೋಟಲ್ ಅಮೌಂಟನ್ನು ಒಟ್ಟು ಇಲ್ಲಿವರೆಗೆ 52 ಲ್ಯಾಕನ್ನು ನಾವು ಸೀಸ್ ಮಾಡಿದ್ದೀವಿ ಮತ್ತು ಮುಂದಿನ ತನಿಖೆ ಈಗ ನಡೆಸಲಾಗ್ತಾ ಇದೆ. ಸೊ ಇದೇ ರೀತಿ ಕೆಲವು ಕೇಸಸ್ಸಲ್ಲಿ FIR ದಾಖಲಾಗಿಲ್ಲ. ಆದರೆ ಸೈಬರ್ ವಂಚನೆ ಆದವರು ಕೂಡಲೇ 1930 ಈ ಹೆಲ್ಪ್ಲೈನ್ ಇದೆ, ಆ ಹೆಲ್ಪ್ಲೈನ್ಗೆ ಕರೆ ಮಾಡಿದ್ದಲ್ಲಿ ತಮ್ಮ ಡೀಟೇಲನ್ನು ಕೊಟ್ಟಿದ್ದಲ್ಲಿ ಅದರಲ್ಲಿ ಇಮಿಡಿಯೇಟ್ ಟ್ರಾನ್ಸಾಕ್ಷನನ್ನು ಫ್ರೀಸ್ ಮಾಡುವಂಥ ಕೆಲಸ ಅಲ್ಲಿ ಆಗುತ್ತೆ. ಆ 1930ಗೆ ಕರೆ ಮಾಡಿದ ನಂತರ ಸಂಬಂಧಪಟ್ಟ ಕೇಸಸ್ ನಮ್ಮ ಸೇಂಟ್ ಪೊಲೀಸ್ ಠಾಣೆಗೆ ಸಹ ರೆಫರ್ ಆಗ್ತವೆ. ಅಂತ ಒಟ್ಟು 23 ಜನರಿಗೆ ನಾವು 28,81,000 ಅಷ್ಟು ಹಣವನ್ನು ಬ್ಯಾಂಕ್ ಮೂಲಕ ಖಾತೆಗಳನ್ನು ಫ್ರೀಸ್ ಮಾಡಿ ವಾಪಸ್ ಕೊಡುವುದರಲ್ಲಿ ಯಶಸ್ವಿಯಾಗಿದ್ದೀವಿ. ಸೊ ಸೇಂಟ್ ಠಾಣೆಯಲ್ಲಿ ಸಾಕಷ್ಟು ಕೆಲಸ ಕಳೆದ 4 ತಿಂಗಳಲ್ಲಿ ನಡೆದಿದೆ. ಇದರಲ್ಲಿ ವಂಚನೆ ಆದ ತಕ್ಷಣ ಸಾರ್ವಜನಿಕರಿಗೆ ಮತ್ತೊಮ್ಮೆ ನಾನು ಕೋರಿಕೊಳ್ಳುತ್ತೇನೆ, ನೀವು 1930ಗೆ ಕರೆ ಮಾಡಿ ವಂಚನೆ ಆಗಿದೆ ಗೊತ್ತಾದ ತಕ್ಷಣ 1930ಗೆ ಕರೆ ಮಾಡಿದ್ದಲ್ಲಿ ಮುಂದಿನ ಕೆಲವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನು ನಿಮಗೆ ಕೇಳ್ತಾರೆ ಅದೆಲ್ಲ ಕೊಟ್ಟಿದ್ದಲ್ಲಿ ನಿಮ್ಮ ಹಣ ವಾಪಸ್ ಪಡೆಯೋದ್ರಲ್ಲಿ ಅದು ಸುಲಭ ಆಗುತ್ತೆ. ಇದೇ ರೀತಿ ನಮ್ಮದು CIR ಪೋರ್ಟಲ್, ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಏನಿದೆ, ಆ CIR ಪೋರ್ಟಲಲ್ಲಿ ಕಳೆದ ಹೋದ ಮೊಬೈಲ್ ಅಥವಾ ಕಳ್ಳತನ ಆದ ಮೊಬೈಲ್ ಅದು ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದಲ್ಲಿ ಅಂಥ ಮೊಬೈಲನ್ನು ಸಹ ನಾವು ಡಿಟೆಕ್ಟ್ ಮಾಡ್ತೀವಿ. ಟ್ರೇಸ್ ಮಾಡಿದ್ದಲ್ಲಿ ಓನರ್ಗೆ ವಾಪಸ್ ಕೊಡಲಾಗ್ತದೆ. ಕಳೆದ 1 ತಿಂಗಳಲ್ಲಿ ಸುಮಾರು 25 ಮೊಬೈಲುಗಳನ್ನು ಅಂದಾಜು ಕಿಮ್ಮತ್ತು 4,58,000 ಅಷ್ಟು ಬೆಲೆ ಬಾಳುವ ಮೊಬೈಲುಗಳನ್ನು 25 ಮೊಬೈಲ್ಗಳನ್ನು ಕಳೆದ 1 ತಿಂಗಳಲ್ಲಿ ನಾವು ಅವುಗಳ ಓನರ್ಸ್ಗಳಿಗೆ ವಾಪಸ್ ಕೊಡಿಸಿದ್ದೀವಿ. ಸೊ CIR ಪೋರ್ಟಲ್ ಅಂತ ಒಂದು ಇದೆ. ಇದರಲ್ಲಿ ನೀವು ನಿಮ್ಮ ಮೊಬೈಲ್ ಕಳೆದು ಹೋಗಿದೆ ಅಥವಾ ಕಳ್ಳತನ ಆಗಿದೆ ಅಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋದಾಗ ಸಹ ಈ ಪೋರ್ಟಲಲ್ಲಿ ನಾವು ನಮ್ಮ ಮೊಬೈಲ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತೀವಿ. ಡೀಟೇಲ್ಸ್ ಅಪ್ಡೇಟ್ ಮಾಡಿ ಯಾವಾಗ ಆ ಮೊಬೈಲ್ ಟ್ರೇಸ್ ಆಗುತ್ತದೆ ಭವಿಷ್ಯದಲ್ಲಿ ಆವಾಗ ಆ ಮೊಬೈಲ್ ನಿಮಗೆ ವಾಪಸ್ ಕೊಡಲಾಗ್ತದೆ. ಜೈಲ್ ಪ್ರಕರಣದಲ್ಲಿ ಒಂದು ವಿಡಿಯೋ ನಮ್ಮ ಬಿಜಾಪುರ ನಗರದಲ್ಲಿ ಹರಿದಾಡ್ತಾ ಇತ್ತು. ಅದರಲ್ಲಿ ಒಬ್ಬ ಕೈದಿ ನನಗೆ ಕೆಲವು ಜನ ಗುಂಪುಗಾರಿಕೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆಪಾದನೆ ಮಾಡ್ತಾನೆ. ಆ ವಿಡಿಯೋ ಸಂಬಂಧಪಟ್ಟಂತೆ ನಾವು ಈಗಾಗಲೇ 2 ಬೇರೆ ಬೇರೆ FIR ಸಹ ದಾಖಲು ಮಾಡಲಾಗಿದೆ. ಒಂದು FIRದಲ್ಲಿ ಜೈಲ್ ಅಥಾರಿಟಿ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಮೊಬೈಲ್ ಬಳಕೆ ಮಾಡಿದ್ದಕ್ಕೆ ಪ್ರೊಹಿಬಿಟೆಡ್ ಐಟಮ್ ತಂದಿದ್ದಕ್ಕೆ ಒಂದು FIR ಆಗಿದೆ. ಮತ್ತು ಇನ್ನೊಂದು FIRಲ್ಲಿ ಜೈಲಿನ ಒಳಗಡೆ ಗಲಾಟೆ ಮಾಡಿದ್ದಕ್ಕೆ ಸಹ ಇನ್ನೊಂದು FIR ದಾಖಲು ಮಾಡಲಾಗಿದೆ.
ಮತ್ತು ಮೊಬೈಲ್ ಎಲ್ಲಿಂದ ಬಂತು, ಹೇಗಾಯಿತು, ಘಟನೆ ಏನು ನಡೆದಿದೆ ಅದರ ಸಂಬಂಧಪಟ್ಟಂತೆ ಈಗಾಗಲೇ ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಈ ಪ್ರಕರಣಗಳಂತೆ ತನಿಖೆ ನಡೆಸಲಾಗ್ತಾ ಇದೆ. ಸರ್, ಅಲ್ಲಿ ಅವನು ವಿಡಿಯೋದಲ್ಲಿ ಸ್ಪಷ್ಟ ಹೇಳ್ತೇನೆ, ನಾ ಹೇಳ್ತಿದ್ರೆ ಸುಳ್ಳಿದ್ರೆ ನೀವು CCTV ವೆರಿಫೈ ಮಾಡಿರಿ ಅಂತ ಹೇಳಿ. ಆ CCTV ವೆರಿಫಿಕೇಶನ್ ಆದರೆ ಗೊತ್ತಾಗ್ತಲ್ಲ ಮೊಬೈಲ್ ಯಾರು ಕೊಟ್ಟರು ಅಂದರೆ. ಅದೇನದು ಎಲ್ಲ ನೀವು ಹೇಳಿದ ಹಾಗೆ ಈಗಾಗಲೇ FIR ಆಗಿದೆ, ನಾವು ತನಿಖೆ ಮಾಡಬೇಕು. ಅದು ಎಲ್ಲಿಂದ ಬಂತು, ಏನು ಘಟನೆ ನಡೆದಿದೆ ಎಕ್ಸಾಕ್ಟಾಗಿ ಅದು ಎಲ್ಲ ಅದಾದ ನಂತರ ಕನ್ಫರ್ಮ್ ಮಾಡಲ್ಲ. ಮೊಬೈಲ್ ಸೀಸ್ ಆಗಿದೆ, ಅದು ಮೊಬೈಲ್ ಇನ್ನೂ ಸೀಸ್ ಆಗಿಲ್ಲ, ಅದು ನೋಡಬೇಕಾಗತ್ತೆ, ತನಿಖೆ ಮಾಡಬೇಕಾಗುತ್ತೆ. ಈಗ ಆ ವ್ಯಕ್ತಿ ಹತ್ತಿರ ಮೊಬೈಲ್ ಇಲ್ಲ. ಸೊ ಅದು ನಾವು ವಿಚಾರಣೆ ಮಾಡಬೇಕಾಗತ್ತೆ, ಎಲ್ಲಿಂದ ಬಂತು, ಏನು ಬಂತು. ಏನು